ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮೆಲ್ಲ ಆತ್ಮೀಯ ಸಿ ಚಾನಲ್ ವೀಕ್ಷಕರೆಲ್ಲರಿಗೂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗ, ನಿಮ್ಮ ಟೆಲಿಫೋನ್ ಗೆಳೆಯ ದರ್ಶನ್ ಹುಣಸೂರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಗೋಲ್ಡನ್ ಸ್ಟಾರ್ ಅಂತಾನೆ ಹೆಸರುವಾಸಿಯಾಗದಂತಹ ನಮ್ಮ ಕನ್ನಡದ ಚೆಲ್ಲಾಟದ ಹುಡುಗ ಗಣೇಶ್ಗೀಗ 31 ವರ್ಷದ ಹರ್ಷದ ಸಂಭ್ರಮಾಚರಣೆ. ಅವ್ರು ಹುಟ್ಟಿದ್ದು 1980ನೇ ಇಸ್ವಿಲಿ. ಈಗ ಅವ್ರಿಗೆ 31 ವರ್ಷ ತುಂಬಿದ್ರು. ಇನ್ನೂ ಒಬ್ಬ ಹೆಂಗಾಗಿರೋ ಹುಡುಗಂತರ ಇದಾರಲ್ವಾ? ತುಂಬಾ ಚೆನ್ನಾಗಿದ್ದಾರೆ. ನೀವು ಅವ್ರ ತರನೇ ಇದ್ರೆ ಸ್ವಲ್ಪ. ಹೌದಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗಪಂಚಮಿ ಹಬ್ಬದ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಅಮ್ಮ ಅನ್ನೋ ಒಂದು ಅಕ್ಷರದಲ್ಲಿ ಸಾಕಷ್ಟು ಒಂದು ಶಕ್ತಿ ಇದೆ. ಅಮ್ಮ ಎಂದರೆ ಆ ಅಂದರೆ ಅರಿವನ್ನು ಮೂಡಿಸೋಳು, ಮಾ ಅಂದರೆ ಮಮತೆಯನ್ನು ತೋರಿಸಿ ನಮ್ಮನ್ನು ಬೆಳೆಸೋಳು ಅಮ್ಮ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ತೀನಿ. ನರಸಿಂಹರಾಜು ಅವರ ಹುಟ್ಟುಹಬ್ಬದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಕ್ತಾದಿಗಳೇ, ಸುಮಾರು 150 ವರ್ಷಗಳ ಕಾಲ ಹಿಮಾಲಯ ಪರ್ವತದಲ್ಲಿ ತಪಸ್ಸನ್ನು ಆಚರಿಸಿ ಇದೀಗ ತಾನೇ ನಮ್ಮ ದೇಶದ ಉದ್ಧಾರಕ್ಕೆ, ನಮ್ಮ ಜನತೆಗಳಿಗೆ ಆಶೀರ್ವಾದವನ್ನು ಕೊಡಲು, ಆಶೀರ್ವಚನವನ್ನು ನೀಡಲು ನಾನೀಗ ಈ ವಾಹಿನಿಯಲ್ಲಿ ತಮ್ಮ ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ನೀವು ಯೋಚನೆ ಮಾಡ್ಬೋದು, ಏನಿವತ್ತು ದರ್ಶನ್ ಪೊಲೀಸ್ ಕಾಸ್ಟ್ಯೂಮ್ ಹಾಕೊಂಡು ಬಂದಿದ್ದೇನೆ ಅಂತ. 2012 ಡಿಸೆಂಬರ್ 21ಕ್ಕೆ ಪ್ರಳಯ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಈ ಪ್ರಳಯ ಅನ್ನೋದು ಖಂಡಿತವಾಗ್ಲೂ ಆಗುತ್ತಾ ಇಲ್ವಾ? ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದರ್ಶನ್ ಇವತ್ತು ಶ್ರೀರಾಮನವಮಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ರೌಡಿ ರಂಗಣ್ಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಟೆಲಿಫೋನ್ ಗೆಳೆಯ ದರ್ಶನ್ ಇವತ್ತು ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾನು ಮಿಸ್ಟರ್ ಬೀನ್ ಅವ್ರಿಗೆ ಮೀಸಲಿಡ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದೆ, ಕಾರ್ ವರ್ಸಸ್ ರೂಲ್ಸ್ ಅಂದರೆ ಆ ಗ್ಲಾಸಲ್ಲಿ ಒಂದು ಕೂಲಿಂಗ್ ಕವರ್ಸ್ನ ಅಳವಡಿಕೆ ಮಾಡೋದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಮಾಡಿದೆ. ಇದ್ರ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ದರ್ಶನ್ ಅಂತ ಹೊಸದಾಗಿ ಡಾಕ್ಟರ್ ಆಗಿದ್ದೀನಿ ಬ್ಯಾಂಗ್ಳೂರಲ್ಲಿ. ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗ, ನಿಮ್ಮ ಟೆಲಿಫೋನ್ ಗೆಳೆಯ ದರ್ಶನ್ ಹುಣಸೂರು. ಹೋಗಿ ಬರ್ತೀನಿ. ನಮಸ್ಕಾರ.